ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಸುಲಭವಾಗಿ ಹಾಗೆ ರುಚಿಯಾಗಿ ಕೈಮಾ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿರುವಂಥ ಈ ಕೈಮಾ ಗೊಜ್ಜನ್ನ ಚಪಾತಿ ರೊಟ್ಟಿ ಜೊತೆ ಹಾಗೆ ಅನ್ನದ ಜೊತೆನೂ ಕೂಡ ತಿನ್ಬೋದು. ತುಂಬ ಈಸಿಯಾಗೂ ಮಾಡ್ಕೋಬೋದು, ರುಚಿಯಾಗೂ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕೈಮಾ ಗೊಜ್ಜು ಮಾಡೋದಕ್ಕೆ 300 ಗ್ರಾಮಷ್ಟು ಕೈಮಾ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. 2-3 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ತೆಗಿಬೇಕು. ಈ ಕೈಮಾ ಮಟನ್ನಲ್ಲಿ ಸ್ವಲ್ಪನೂ ನೀರಿರಬಾರ್ದು. ಚೆನ್ನಾಗಿ ಹಿಂಡಿ ತೆಗಿಬೇಕು. ನೀರೆಲ್ಲ ಹಿಂಡಿ ತೆಗೆದಾದ್ಮೇಲೆ ಜಾರಿಗೆ ಹಾಕ್ಕೊಂಡು ಒಂದು ಸಲ ರುಬ್ಕೋಬೇಕು. ತುಂಬ ನುಣ್ಣಗೆ ಬೇಡ, ರಫಾಗಿ ರುಬ್ಕೋಬೇಕು. 10 ಸೆಕೆಂಡ್ ಇಲ್ಲ 15 ಸೆಕೆಂಡು ರುಬ್ಕೊಂಡ್ರೆ ಸಾಕು. ರುಬ್ಕೊಂಡಿದ್ದಂಥ ಕೀಮಾನ ತೆಗೆದು ಬೌಲಿಗೆ ಹಾಕ್ಕೋಬೇಕು. ಎಲ್ಲನೂ ತೆಗೆದು ಬೌಲಿಗೆ ಹಾಕ್ಕೊಳ್ಳಿ. ಬೌಲಿಗೆ ಹಾಕ್ಕೊಂಡಾದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕಬೇಕು. ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ಆ ಈರುಳ್ಳಿನ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ 1.5 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾವ ಥರ ಸ್ಪೂನ್ ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನು ಜೀರಿಗೆ ಪುಡಿ, ಅರ್ಧ ಸ್ಪೂನು ಕಾಳು ಮೆಣಸು ಪುಡಿ, 1/4 ಟೀ ಚಮಚ ಅರಶಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಎರಡನ್ನೂ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಅಂದರೆ ಕಡಲೆನ ರುಬ್ಬಿ ಪುಡಿ ಮಾಡಿರೋ ಅಂಥದ್ದು ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಬೌಲು ಕಾಯಿ ತುರಿನ ರುಬ್ಬಿ ಹಾಕ್ತೀನಿ. ಅಂದರೆ ರುಬ್ಬಿ ಅಂದರೆ ಸ್ವಲ್ಪ ನುಣ್ಣಗೆ ರುಬ್ಬಿಬಿಟ್ಟು ನೀರು ಹಾಕ್ತಲೇ ಹಾಗೆ ರುಬ್ಬಿ ಹಾಕ್ತಾ ಇರೋದು. ಇಲ್ಲ ಇದಕ್ಕೆ ಡೆಸಿಗೇಟೆಡ್ ಕೊಬ್ಬರಿ ಇದ್ರೂ ಹಾಕ್ಬೋದು. 1 ಸ್ಪೂನಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ. ಹಾಗೆ 2 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ 1 ಮೊಟ್ಟೆನ ಹೊಡೆದು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೀಟಾಗಿ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನಿಧಾನಕ್ಕೆ ಇದು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಟನ್ ಕೀಮಾ ಎಲ್ಲ ಉಪ್ಪು ಖಾರ ಮತ್ತು ಈರುಳ್ಳಿ ಎಲ್ಲನೂ ಸಮವಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಕ್ಯೂಚ್ ಥರ ಹೆಂಗೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಬಿಡಬೇಕು. ಯಾವಾಗಲೂ ಮ್ಯಾರಿನೇಟ್ ಮಾಡಾದಮೇಲೆ ಒಂದು 10ರಿಂದ 15 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಟರೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ. ಮಟನ್ ಆಗಲಿ ಚಿಕನ್ ಆಗಲಿ ಸಾಫ್ಟಾಗುತ್ತೆ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ. ಇವಾಗ ಮತ್ತೆ ಪ್ಲೇಟ್ ತೆಗೆದಾದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪಕ್ಕೆ ಉಂಡೆ ಕಟ್ಕೋಬೇಕು. ಉಂಡೆ ಚಿಕ್ಕದಾದರೂ ಪರವಾಗಿಲ್ಲ, ನಿಮಗೆ ದಪ್ಪ ಬೇಕು ಅಂದರೆ ತುಂಬ ದಪ್ಪ ಕಟ್ಟಬೇಡಿ. ತುಂಬ ದಪ್ಪ ಕಟ್ಟಿದ್ರೆ ಒಳಗೆಲ್ಲ ಬೇಯಲ್ಲ, ಹಸಿ ಥರ ಇದ್ದಂಗೆ ಆಗಿಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ಉಂಡೆ ಕಟ್ಕೋಬೇಕು. ಉಂಡೆ ಎಲ್ಲ ಕಟ್ಕೊಂಡಾದಮೇಲೆ ಬೇಯಿಸ್ಕೋಬೇಕು. ಇವಾಗ ಎಲ್ಲನೂ ಉಂಡೆ ಕಟ್ಕೊಂಡಾಗಿದೆ. ಒಂದೇ ಸಲ ಪೂರ್ತಿಯಾಗಿ ಎಲ್ಲನೂ ಉಂಡೆ ಕಟ್ಕೋಬೇಕು. ಉಂಡೆ ಕಟ್ಕೊಂಡಾದಮೇಲೆ ಒಂದು ಪಾತ್ರೆಗೆ 3ರಿಂದ 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು, ಯಾಕಂದರೆ ಕೈಮಾ ಎಲ್ಲ ತಳ ಹಿಡಿದು ಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಬೇಡ, ಒಂದು ಮೀಡಿಯಮಲ್ಲಿ ಇರಲಿ. ಈಗ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದ್ರ ಪಕ್ಕ ಒಂದು ನೀಟಾಗಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ತುಂಬ ಹೊತ್ತೇನು ಬೇಯಿಸೋದು ಬೇಡ. ಒಂದು 4ರಿಂದ 5 ನಿಮಿಷ ಒಂದು ಸಲ ಬೇಯಿಸಾದ್ಮೇಲೆ ಮತ್ತೆ ಮಗ್ಚಾಕಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಇದಿಷ್ಟು ಬೇಯಿಸಾದ್ಮೇಲೆ ತೆಗೆದಿಟ್ಕೋಬೇಕು. ಒಂದು 4ರಿಂದ 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಮಗ್ಚಾಕಬೇಕು. ನಿಧಾನಕ್ಕೆ ಒಂದೊಂದೇ ಉಂಡೆನ ಮಗ್ಚಾಕಿ ಬೇಯಿಸ್ಕೋಬೇಕು. ಬರೀ ಮಟನ್ ತಗೊಳ್ಳುವಾಗಾದರೆ ಸ್ವಲ್ಪ ಫ್ಯಾಟ್ ಇದ್ದರೆ ಚೆನ್ನಾಗಿರುತ್ತೆ, ಸಾಂಬಾರಿಗೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಫ್ಯಾಟ್ ಇದ್ದರೆ. ಆದರೆ ಕೀಮಾ ಮಾಡುವಾಗ ಫ್ಯಾಟ್ ಇದ್ದರೆ ಕೀಮಾ ಎಲ್ಲ ಚೆನ್ನಾಗಿ ಬರಲ್ಲ, ಉಂಡೆ ಬರಲ್ಲ. ನೀಟಾಗಿ ಉಂಡೆ ಕಟ್ಟಿ ಬೇಯಿಸುವಾಗ್ಲೂ ಫುಲ್ ಎಲ್ಲ ಉಂಡೆ ಎಲ್ಲ ಬಿಡಿಸೋಗ್ಬಿಡುತ್ತೆ. ಯಾವುದೇ ರೀತಿ ಉಂಡೆನೇ ಸಿಗಲ್ಲ, ಆ ರೀತಿ ಆಗಿಬಿಡುತ್ತೆ. ಆದಷ್ಟು ಮಟನ್ ಕೀಮಾ ತಗೋವಾಗ ಫ್ಯಾಟ್ಲೆಸ್ ಇರೋ ಅಂಥದ್ದನ್ನೇ ತೊಗೊಳ್ಳಿ. ಇವಾಗ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ, 4 ಲವಂಗ, ಒಂಚೂರು ಚಕ್ಕೆ, ಹಾಗೆ ಇಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋ ಅಂಥ ಮಸಾಲಾನ ಸೈಡಿಗೆ ಇಟ್ಕೊಳ್ಳಿ. ಇವಾಗ ಕೈಮಾ ಉಂಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು. ಎಲ್ಲನೂ ಒಂದೊಂದಾಗಿ ನೀಟಾಗಿ ಎತ್ತಿಟ್ಕೊಳ್ಳಿ. ಈಗ ಹಿಂಗೆ ತೆಗೆದು ಎತ್ತಿಟ್ಕೋಬೇಕು. ಒಂದೇ ಸಲ ಎತ್ತಕ್ಕಾಗಲ್ಲ.
ಈ ರೀತಿ ಮಾಡಿಕೊಂಡು ನಿಧಾನಕ್ಕೆ ಒಂದೊಂದನ್ನೇ ತೆಗೆದಿಟ್ಕೊಳ್ಳಿ. ಎಲ್ಲ ಉಂಡೆನೂ ತೆಗೆದಾದ್ಮೇಲೆ ಅದೇ ಎಣ್ಣೆಗೆ ನಾವು ರುಬ್ಬಿರೋ ಅಂಥ ಮಸಾಲ ಹಾಕಿ ಫ್ರೈ ಮಾಡ್ಕೋಬೇಕು. ಎಲ್ಲ ಉಂಡೆಗಳನ್ನೂ ತೆಗೆದಾದ್ಮೇಲೆ ಅದೇ ಎಣ್ಣೆಗೆ ರುಬ್ಬಿರೋ ಅಂಥ ಮಸಾಲ ಹಾಕಬೇಕು. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲ ರುಬ್ಬಿದ್ವಲ್ಲ ಆ ಮಸಾಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಫ್ರೆಶ್ ಆಗಿರೋ ಅಂಥ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪಿಲ್ಲ ಅಂದರೆ ಕಸೂರಿ ಮೇಥಿ ಕೂಡ ಹಾಕ್ಬೋದು, ಅದನ್ನು ಲಾಸ್ಟಿಗೆ ಹಾಕಬೇಕಾಗುತ್ತೆ. ಇದು ಮೆಂತ್ಯ ಸೊಪ್ಪು, ಹಸಿ ಮೆಂತ್ಯ ಸೊಪ್ಪು ಆಗಿರೋದ್ರಿಂದ ಫಸ್ಟೇ ಹಾಕ್ತಾಯಿದ್ದೀನಿ. ಫಸ್ಟೇ ಅಂದ್ರೂ ತೀರಾ ಒಗ್ಗರಣೆಗೆ ಹಾಕಬಾರ್ದು. ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊನ ರುಬ್ಬಿ ಪ್ಯೂರಿ ಮಾಡಿ ಹಾಕ್ತಾಯಿದ್ದೀನಿ. ಪ್ಯೂರಿ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ನಾನಿಲ್ಲಿ 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನು ಧನಿಯಾ ಪುಡಿ, 1/4 ಟೀ ಚಮಚ ಅರಿಶಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೋಬೇಕು. ಇದು ಬೇಯೋದ್ರೊಳಗೆ ನಾವು ಇನ್ನೊಂದು ಮಸಾಲ ರೆಡಿ ಮಾಡ್ಕೋಬೇಕು. ಜಾರಿಗೆ ಒಂದು ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಹಾಕಿ ಅದ್ರ ಜೊತೆಗೆ 6-7 ಗೋಡಂಬಿ ಹಾಕಿ ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆ ಪೇಸ್ಟ್ನ ಈ ಮಸಾಲ ಅದರೊಳಗೆ ಹಾಕಿ ಮತ್ತೆ ಬೇಯಿಸ್ಕೋಬೇಕು. ಇವಾಗ ರುಬ್ಬಿರೋ ಅಂಥ ಕಾಯಿ ಮತ್ತು ಗೋಡಂಬಿ ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಬೇಯಿಸ್ಕೋಬೇಕು. ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಮಸಾಲ ಎಲ್ಲ ಮಿಕ್ಸ್ ಆಗಿ ಬೆಂದಾದಮೇಲೆ ಇದಕ್ಕೆ ಕೈಮಾ ಉಂಡೆ ಹಾಕಿ ಬೇಯಿಸ್ಕೋಬೇಕು. ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 5-6 ನಿಮಿಷ ಬೇಯಿಸ್ಕೋಬೇಕು. 5-6 ನಿಮಿಷ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಬೇಯಿಸ್ಕೊಂಡಿರೋ ಅಂಥ ಕೈಮಾ ಉಂಡೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸಡನ್ನಾಗಿ ಒಂದೇ ಸಲ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಡಿ. ಸಾಫ್ಟಾಗಿ ಈ ರೀತಿ ಮೇಲೆ ಕೆಳಗೆ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5-6 ನಿಮಿಷ ಬೇಯಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಕೀಮಾ ಉಂಡೆ ಅಂದರೆ ಕೈಮಾ ಉಂಡೆ ಗೊಜ್ಜು ರೆಡಿ ಆಯಿತು ಅಂತ. ಇವಾಗ ನೋಡಿ ಕುದೀತಾ ಇದೆ. ಅದನ್ನು ಕುದಿವಾಗ್ಲೂ ಸಾಫ್ಟಾಗಿ ಮೇಲೆ ಕೆಳಗೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಬೆಂದಾಗಿದೆ. ಈಗ ಇದನ್ನು ಸರ್ವ್ ಮಾಡೋಣ. ಈ ಥರ ಕೈಮಾ ಗೊಜ್ಜು ಮಾಡಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆ, ಪರಾಟ ಜೊತೆ, ಅನ್ನ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದೇ ಕೈಮಾ ಗೊಜ್ಜಿಗೆ ಅವರೆಕಾಳು ಹಾಕಿ ಕೂಡ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಅವರೆಕಾಳು ಸೀಸನ್ನು, ಹಾಗಾಗಿ ಅವರೆಕಾಳು ಕೂಡ ಹಾಕಿ ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.